ಶಾಲೆಗಳು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಗಮನ ನೀಡುತ್ತಿವೆಯೇ ಎನ್ನುವ ವಿಚಾರ ತುಂಬ ಕ್ಲಿಷ್ಟ, ಸರಳ, ಸುಲಭ ಎರಡೂ ಹೌದು. ಯಾಕೆಂದರೆ ಹಿಂದೆ ನಾನು ಗಮನಿಸಿದ ಹಾಗೆ ಒಂದು ಮಾರಲ್ ಸೈನ್ಸ್ ಅಂತ ಅಥವಾ ನೈತಿಕವಾದಂತಹ ಕೆಲವೊಂದು ಕಥೆಗಳು ವಿಕಸನಕ್ಕೆ ಪೂರಕವಾಗಿದ್ದು ಇರ್ತಾ ಇತ್ತು. ಈಗ ಆ ಥರದ್ದಿಲ್ಲ, ಸಿಲೆಬಸ್ ಓರಿಯೆಂಟೆಡ್ಡೇ ಜಾಸ್ತಿ ಏನೋ ಅನ್ನೋ ಥರದ ಒಂದು ಅನುಮಾನ ಬಂದಿದೆ. ಸೊ ನೀವು ವಿಡಿಯೋ ನೋಡ್ತಾ ಇರೋರು ನಿಮಗೂ ಏನನ್ಸುತ್ತೆ ಅನ್ನೋದನ್ನ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಮಾತನ್ನು ಕೇಳಿಕೊಂಡು ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿದ್ರೆ ನಿಮ್ಮ ಕಾಮೆಂಟನ್ನು ಕೂಡ ಗಮನಿಸ್ತಾ ಇರ್ತಾರೆ. ನಿಮಗೆ ಗೊತ್ತಿರಲಿ, ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ, ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಈ ರೀತಿ ವಿಡಿಯೋಗಳನ್ನು ಶೇರ್ ಮಾಡಿ. ಏನಾಗ್ತದೆ, ಒಂದು ನಮ್ಮ ಬದುಕಿನ ಬಗ್ಗೆ ಸ್ಪಷ್ಟತೆ ಬರ್ತದೆ. ಈ ಸಬ್ಜೆಕ್ಟ್ ಅಂತೂ ಶೈಕ್ಷಣಿಕ ರಂಗದ ಬಗ್ಗೆ ಎತ್ತಿರುವ ಪ್ರಶ್ನೆ. ಹಾಗಾಗಿ ನನಗೇನು ಅನ್ನಿಸ್ತು ಅಂದರೆ, ಒಬ್ಬ ಟೀಚರೇ ನಿರೂಪಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಲ್ತಿ ಟೀಚರ್ಗೆ ಜವಾಬ್ದಾರಿ ವಹಿಸಿಬಿಟ್ಟಿದ್ದೇನೆ. ಓವರ್ ಟು ಮಾಲ್ತಿ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಇವತ್ತು ನಮ್ಮ ಜೆ.ಪಿ. ಸರ್ ಕೊಟ್ಟಿರುವಂತ ಶಾಲೆಗಳು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಗಮನ ನೀಡುತ್ತಿವೆಯೇ ಅಂತ. ಯಾಕೆಂದ್ರೆ ಈಗೆಲ್ಲ ಏನಾಗಿದೆ ಅಂದ್ರೆ ಫಲಿತಾಂಶ, ಮಕ್ಕಳ ಓದು ಬರಹ ಇಷ್ಟು ಬಿಟ್ಟು ಮಕ್ಕಳ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಅಥವಾ ವ್ಯಕ್ತಿತ್ವ ಒಂದು ಬೆಳವಣಿಗೆಗೆ ಪೂರಕವಾಗಿರುವಂತ ಚಟುವಟಿಕೆಗಳನ್ನ ನೀಡ್ತಾ ಇರುವಂತದ್ದು ಕಡಿಮೆ ಎನ್ನುವಂತ ಒಂದು ವಿಚಾರಗಳು ತಿಳಿದು ಬರ್ತಾ ಇದೆ. ಶಾಲೆಯಲ್ಲಿ ಹೆಚ್ಚಿಗೆ ಗಮನ ಕೊಡುವಂತದ್ದು ವ್ಯಕ್ತಿತ್ವ ವಿಕಸನಕ್ಕಿಂತ ಪಾಠ ಬೋಧನೆ, ಮಗುವನ್ನ ಪರೀಕ್ಷೆಗೆ ಸಿದ್ಧಗೊಳಿಸುವಂತದ್ದೇ ಮುಖ್ಯವಾಗಿ ಇಟ್ಕೊಂಡಿರುವಂತದ್ದು ಕಾಣು ಬರ್ತಿದೆ. ಇದರ ಬಗ್ಗೆ ನಮ್ಮ ಒಂದು ಎಲ್ಲಾ ಸ್ನೇಹಿತರು ಯಾವ ರೀತಿಯಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ಮೊದಲಿಗೆ ನಮ್ಮ ಗೆಳತಿಯಾದಂತ ಶೈಲಜಾರವ್ರಿಗೆ ಕೊಡ್ತೀವಿ. ಈ ವಿಚಾರವಾಗಿ ಅವರು ತಮ್ಮ ಅಭಿಪ್ರಾಯವನ್ನ ಏನ್ ಹೇಳ್ತಾರೆ ಅಂತ ನೋಡೋಣ. ನಮಸ್ತೆ ಶೈಲಜಾ ಮೇಡಮ್. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ. ಮೇಡಮ್, ಶಾಲೆಗಳು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಗಮನ ನೀಡುತ್ತಿವೆಯೇ ಅಂತ ಪ್ರಶ್ನೆ ಮಾಡಿದ್ರೆ ಇದನ್ನ ನಾನು ಖಡಾಖಂಡಿತವಾಗಿ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಮೇಡಮ್. ಯಾಕಂದ್ರೆ ಇವತ್ತು ಶಾಲೆಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಮಕ್ಕಳ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಹಮ್ಮಿಕೊಳ್ಳಲಾಗಿದೆ ಮೇಡಮ್. ಇವತ್ತು ಶಾಲೆಗಳಂದ್ರೆ ಕೇವಲ ಪಾಠ ಬೋಧನೆ ಮಾಡ್ತಕ್ಕಂಥ ಸ್ಥಳಗಳಾಗಿ ಉಳಿದಿಲ್ಲ. ಅಲ್ಲಿ ಜ್ಞಾನ, ನೈಪುಣ್ಯತೆ, ನಡವಳಿಕೆ, ಮೌಲ್ಯಗಳನ್ನ ಕಳಿಸುವಂತಹ ಒಂದು ವ್ಯಕ್ತಿತ್ವ ವಿಕಸನ ಕೇಂದ್ರಗಳಾಗಿವೆ ಅಂದ್ರೆ ತಪ್ಪಾಗ್ಲಾರದು ಮೇಡಮ್. ಯಾಕಂದ್ರೆ ಮೊದಲೇದಾಗಿ ನಾನು ಹೇಳ್ಬೇಕಂದ್ರೆ ಸಹಪಠ್ಯ ಚಟುವಟಿಕೆಗಳು, ಪಠ್ಯೇತರ ಸಹಪಠ್ಯ ಚಟುವಟಿಕೆಗಳನ್ನ ಹಮ್ಮಿಕೊಳ್ತೀವಿ. ಅಲ್ಲಿ ಏನ್ ಮಾಡಲಾಗುತ್ತೆ ಅಂದ್ರೆ ಚಿತ್ರಕಲೆ, ಸಂಗೀತ, ಯೋಗ, ನಾಟಕ, ಕ್ರೀಡೆ ಇಂತಹ ಒಂದು 10 ಹಲವು ವಿಷಯಗಳ ಬಗ್ಗೆ ಅಲ್ಲಿ ಏನಾಗುತ್ತೆ, ಮಕ್ಕಳಲ್ಲಿರುವ ಒಂದು ಪ್ರತಿಭೆಯನ್ನ ಕಂಡುಕೊಳ್ಳೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಶಾಲೆಗಳಲ್ಲಿ ಕೊಡಲಾಗುತ್ತೆ, ಸ್ಪರ್ಧೆಗಳನ್ನ ಏರ್ಪಡಿಸುವ ಮೂಲಕ. ಅಂತ ಸಂದರ್ಭದಲ್ಲಿ ಅವುಗಳಲ್ಲಿ ಪಾಲ್ಗೊಂಡಂತ ಮಗು ತನ್ನ ಕೌಶಲ್ಯವನ್ನ ತಿಳಿದುಕೊಂಡು ಬೆಳೆಸಿಕೊಳ್ಳೋದಕ್ಕೆ, ಆತ್ಮವಿಶ್ವಾಸ ವೃದ್ಧಿಸಿಕೊಳ್ಳೋದಕ್ಕೆ ಇವು ಸಹಾಯ ಆಗ್ತವೆ. ಹಾಗೇನೆ ತರಗತಿ, ವಾರಕ್ಕೊಂದು ನೈತಿಕ ಶಿಕ್ಷಣ ಅಥವಾ ಮೌಲ್ಯ ಶಿಕ್ಷಣ ತರಗತಿ ಇರುತ್ತೆ ಮೇಡಮ್. ಈ ತರಗತಿಯಲ್ಲಿ ನಾವು ಏನ್ ಮಾಡ್ಲಾಗತ್ತೆ ಅಂದ್ರೆ ಶಾಲೆಗಳಲ್ಲಿ ದೇಶ ಪ್ರೇಮ ಅಂತಕ್ಕಂಥದ್ದಾಗಿರ್ಬೋದು, ಪ್ರಾಮಾಣಿಕತೆ ಆಗಿರ್ಬೋದು, ಮಾನವೀಯತೆ ಆಗಿರ್ಬೋದು, ಪರಿಸರ ಸಂರಕ್ಷಣೆ ಬಗ್ಗೆ ಆಗಿರ್ಬೋದು, ಶಿಸ್ತು, ವಿನಯತೆ, ವಿಧೇಯತೆ, ಗೌರವ, ಇಂಥ ಧೈರ್ಯ, ಆತ್ಮವಿಶ್ವಾಸ ಇಂತಹ ಮೌಲ್ಯಗಳನ್ನ ಕಲಿಸುವುದಕ್ಕಾಗಿನೇ ಒಂದು ಪಿರಿಯಡ್ ಇರುತ್ತೆ. ಆ ತರಗತಿಯಲ್ಲಿ ಅದನ್ನು ಬೋಧನೆ ಮಾಡ್ತಾ ಇರ್ತಾರೆ ಹಿರಿಯ ಶಿಕ್ಷಕರು. ಇನ್ನು ಹೆಚ್ಚಿನ ಚೆನ್ನಾಗಿ ಎಲ್ಲಾ ಶಿಕ್ಷಕರು ಇದ್ರ ಬಗ್ಗೆ ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತಾರೆ ಮ್ಯಾಮ್. ಈ ಮೌಲ್ಯ ಶಿಕ್ಷಣದ ತರಗತಿ ಕೂಡ ಸಹಾಯ ಮಾಡುತ್ತೆ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ಕ್ರೀಡೆಗಳಲ್ಲಿ ಶಾಲೆಗಳಲ್ಲಿ ಕ್ರೀಡೆ ನಡೀತಾವು. ಕ್ರೀಡೆಗಳು ವ್ಯಕ್ತಿತ್ವ ವಿಕಸನಕ್ಕೆ ಬಹಳ ಸಹಾಯ ಮಾಡ್ತವೆ. ಯಾಕಂದ್ರೆ ಅಲ್ಲಿ ಸೋಲು ಮತ್ತು ಗೆಲುವುಗಳನ್ನ ಸಮಾನವಾಗಿ ಸ್ವೀಕರಿಸುವ ಮನೋಭಾವನೆ ಬೆಳೆಯುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ ಬೆಳವಣಿಗೆ ಆಗುತ್ತೆ, ಭಾವನಾತ್ಮಕ ಬೆಳವಣಿಗೆ ಕೂಡ ಆಗುತ್ತೆ. ಹಾಗೆ ಮತ್ತೆ ಶಾಲೆಯಲ್ಲಿ ಹಲವಾರು ದಿನಾಚರಣೆಗಳನ್ನ ನಾವು ಆಚರಿಸ್ತೀವಿ, ಮಹಾತ್ಮರ ದಿನಾಚರಣೆಗಳು. ಅವ್ರ ಜೀವನ ಚರಿತ್ರೆಯನ್ನ ಹೇಳಲಾಗುತ್ತೆ. ಅದ್ರ ಮೂಲಕ ಮಕ್ಕಳು ಮೌಲ್ಯವನ್ನ ಕಲ್ತುಕೊಳ್ತಾರೆ.
ಹಾಗೆ ಶಿಕ್ಷಕರು ಕೂಡ ಮಕ್ಕಳು ತಪ್ಪು ಮಾಡಿದ್ರೆ ಸರಿ ತಪ್ಪುಗಳನ್ನ ತಿದ್ದಿ ಹೇಳುವಂತ ಆಪ್ತ ಸಲಹೆ ಅಂತಕ್ಕಂಥದ್ದು ಕೂಡ ಇರುತ್ತೆ. ಹೀಗೆ ಅವ್ರ ಮಕ್ಕಳು ಈ ಎಲ್ಲ ಅಂಶಗಳಿಂದ ವ್ಯಕ್ತಿತ್ವ ವಿಕಸನ ಅಂತಕ್ಕಂಥದ್ದು ಖಂಡಿತ ಆಗುತ್ತೆ ಮೇಡಮ್. ಒಟ್ಟಾರೆಯಾಗಿ ನಾವು ಹೇಳ್ಬೇಕಂದ್ರೆ ಇವತ್ತು ಶಾಲೆಗಳಲ್ಲಿ ಈ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಮತ್ತೆ ಪರಿಸರದ ಬಗ್ಗೆ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತೆ. ಅದ್ರ ಬಗ್ಗೆನೂ ಒಂದು ತಿಳುವಳಿಕೆಯನ್ನ ಮೂಡಿಸ್ತಾರೆ. ಒಂದೇ ಮಾತಿನಲ್ಲಿ ಹೇಳ್ಬೋದು ಅಂದ್ರೆ ಇವತ್ತು ಶಾಲೆ ವ್ಯಕ್ತಿತ್ವ ವಿಕಸನಕ್ಕೆ ಗಮನ ಕೊಡುತ್ತೆ. ಅಂಕಗಳ ಭರಾಟೆ ಇದೆ, ಅದ್ರ ನಡುವೆನೂ ಈ ವ್ಯಕ್ತಿತ್ವ ವಿಕಸನ ಕೂಡ ಅವ್ಯಾಹತವಾಗಿ ನಡೀತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಶೈಲಜಾ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಶಾಲೆಗಳು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಗಮನ ನೀಡ್ತಾ ಇದೆ. ಹಲವಾರು ಚಟುವಟಿಕೆಗಳನ್ನ ಮಕ್ಕಳಿಗೆ ನೀಡ್ತಾ ಮೌಲ್ಯಗಳನ್ನ ಬೆಳೆಸುವಂತ ಒಂದು ಕಾರ್ಯ ನಡೀತಾ ಇದೆ. ಪರೀಕ್ಷೆಗೆ ಸಿದ್ಧಗೊಳಿಸೋದ್ರ ಜೊತೆಗೆ ಇದು ನಡೀತಿದೆ ಅಂತ ತಾವು ತಿಳಿಸ್ಕೊಟ್ರೆ ಧನ್ಯವಾದಗಳು. ಈಗ ನಮ್ಮೊಟ್ಟಿಗಿರುವಂತ ಇನ್ನೊಬ್ಬ ಗೆಳತಿಯನ್ನ ಕೇಳೋಣ. ನೇತ್ರಾವತಿ ಮೇಡಮ್ ಅವರು ಈ ವಿಚಾರವಾಗಿ ಏನ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತ ತಿಳ್ಕೊಳ್ಳೋಣ. ನಮಸ್ತೆ ನೇತ್ರಾ ಮೇಡಮ್. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ಕಾರಗಳು. ಶಾಲೆಗಳು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಗಮನ ನೀಡುತ್ತಿವೆ ಅಂತ ಹೇಳಿ ಕೇಳ್ಯದ. ಆದ್ರೆ ಈ ಪ್ರಶ್ನೆಗೆ ಉತ್ತರ ಒಂದೇ ಸಾಲಿನಲ್ಲಿ ಕೊಡಕ್ ಆಗುದಿಲ್ಲ. ಯಾಕಂದ್ರ ಕೆಲವು ಶಾಲೆಗಳು ಅತ್ಯುತ್ತಮವಾಗಿ ವ್ಯಕ್ತಿತ್ವ ನಿರ್ಮಾಣ ಮಾಡ್ತಿವೆ, ಕೆಲವು ಶಾಲೆಗಳು ಇದನ್ನು ಕಡೆಗಣಿಸ್ತಾವ ಇದೆ, ಇನ್ನು ಕೆಲವು ಶಾಲೆಗಳು ನಿಧಾನವಾಗಿ ಸರಿ ದಿಕ್ಕಿನಲ್ಲಿ ಸಾಗುತ್ತಾವ. ಹಿಂದಿನ ಶಿಕ್ಷಣ ವ್ಯವಸ್ಥೆ ಮೂಲ ವಾಸ್ತವಿಕ ಯಾವ ತರ ಅದಂದ್ರ ಬಹುತೇಕ ಶಾಲೆಗಳು ಇನ್ನೂ ಅಂಕಗಳ ಮೇಲೆ ಅಧಿಕ ಒತ್ತು ಕೊಟ್ಟವ, ಸ್ಪರ್ಧೆ ಮೇಲೆ ಹೆಚ್ಚು ಒತ್ತಡ, ಪರೀಕ್ಷಾ ಫಲಿತಾಂಶಕ್ಕೆ ಮುಖ್ಯತೆ, ಪುಸ್ತಕ ಆಧಾರಿತ ಜ್ಞಾನ, ಬರೆಯುವುದು ಕೇಳುವುದು, ಪಠ್ಯ ಕೃತಿಗಳ ಸುತ್ತಿನ ಚಟುವಟಿಕೆಗಳ ಮೇಲೆ ಹೆಚ್ಚು ನಿಂತಾವ ಅಂತ ಹೇಳಕ್ ಇಷ್ಟಪಡ್ತ. ಇಂಥ ವ್ಯವಸ್ಥೆಯಲ್ಲಿ ವ್ಯಕ್ತಿತ್ವ ವಿಕಸನ, ಹೊಂದಾಣಿಕೆ, ತರ್ಕಬದ್ಧ ಚಿಂತನೆ, ಸಾಮಾಜಿಕ ಕೌಶಲ್ಯ ಇವುಗಳಿಗೆ ತಕ್ಕ ಮಟ್ಟಿಗೆ ಪ್ರಾಧಾನ್ಯತೆ ದೊರಕುವುದಿಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಕೆಲವು ಶಾಲೆಗಳಲ್ಲಿ ನೀಡ್ತಿದೆ, ಕೆಲವು ಕಡೆ ಇದ್ರ ಕಡೆ ಗಮನಕ್ಕಿಂತ ಮಗುವಿನ ಒಂದು ಪರೀಕ್ಷಾ ಸಿದ್ಧತೆಯೇ ಹೆಚ್ಚಾಗಿದೆ ಅಂತ ತಿಳಿಸ್ಕೊಟ್ರು ನೇತ್ರಾವತಿ ಅವರು. ಥ್ಯಾಂಕ್ ಯು ನೇತ್ರಾವತಿ ಮೇಡಮ್. ಈಗ ನಮ್ಮೊಟ್ಟಿಗೆ ಇರುವಂತ ಕಟ್ಟೆ ಸ್ವಾಮಿ ಅವರನ್ನ ಕೇಳೋಣ. ಈ ವಿಚಾರವಾಗಿ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಕಟ್ಟೆ ಸ್ವಾಮಿ ಸರ್, ನಮಸ್ತೆ. ಎಲ್ರಿಗೂ ನಮಸ್ಕಾರ. ಶಾಲೆಗಳು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಗಮನ ಕೊಡುತ್ತಿದ್ದೇವೆ. ಮೊದಲು ನಾವು ಶಿಕ್ಷಣದ ನಿಜವಾದ ಗುರಿ ಏನಂತ ನಾವು ನೋಡ್ಬೇಕಾಗ್ತದೆ. ಶಿಕ್ಷಣವು ಕೇವಲ ಒಂದು ಪಾಠ್ಯ ಪುಸ್ತಕ ಜ್ಞಾನವಲ್ಲ, ವಾಸ್ತವಿಕವಾಗಿ ಶಿಕ್ಷಣದ ಗುರಿ ಅಂತ ನಾವು ಹೇಳ್ಬೋದು. ಇಲ್ಲಿ ನಾವೊಂದು ವ್ಯಕ್ತಿತ್ವ ವಿಕಸನ ನಾವು ಪಡಿಬೇಕಾದ್ರೆ ಮಕ್ಕಳಲ್ಲಿ ಅದರ ಮೌಲ್ಯಗಳು, ನಡವಳಿಕೆ, ಆತ್ಮವಿಶ್ವಾಸ, ಮತ್ತೆ ನಾಯಕತ್ವ ಮತ್ತು ಸಮಗ್ರ ವ್ಯಕ್ತಿತ್ವ ನಿರ್ಮಾಣ, ಇವುಗಳನ್ನ ನಾವು ವ್ಯಕ್ತಿತ್ವ ವಿಕಸನ ಅಂತ ನಾವು ಕರಿತೀವಿ. ಇಂದು ಶಾಲೆಗಳು ಏನ್ ಮಾಡ್ತಾವಪ್ಪ ಅಂತ ನಾವು ನೋಡೋದಾದ್ರೆ ಮಕ್ಕಳಲ್ಲಿ ಸಂಸ್ಕಾರವನ್ನ ಕಲಿಸ್ತಾ ಇದ್ದಾರೆ. ಕೆಲವೊಂದು ಸ್ಕೂಲ್ಗಳಲ್ಲಿ ಮೌಲ್ಯಗಳ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ, ಹಾಗೆ ಪ್ರಾರ್ಥನೆಗಳು ಮಾಡ್ತಾ ಇದ್ದಾರೆ, ಜೊತೆಗೆ ಕಥೆಗಳನ್ನ ಹೇಳ್ತಾ ಇದ್ದಾರೆ, ಹಾಗೆ ಕ್ರೀಡೆಗಳನ್ನು ಕೂಡ ಕಲಿಸ್ತಾ ಇದ್ದಾರೆ, ಹಾಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಕೂಡ ಮಾಡಿಸ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ಈ ಒಂದು ಕೊರತೆಗಳನ್ನ ನಾವು ನೋಡ್ಬೋದು. ಅಂದ್ರೆ ಮಕ್ಕಳು ಒಬ್ಬೊಬ್ಬರೇ ಆಗಿರುವುದು, ಅಂದ್ರೆ ಪಾಲಕರ ಜೊತೆ ಮಾತನಾಡದೆ ಇರೋದು, ಈ ತರ ಒಂದು ತೊಂದರೆಯನ್ನ ಅನುಭವಿಸ್ತಾ ಇದ್ದಾವೆ. ಹಾಗೆ ಮತ್ತೆ ಮಕ್ಕಳ ಮೇಲೆ ಈ ಪರೀಕ್ಷೆ ಎಂಬುದು ಒತ್ತಡ, ಜಾಸ್ತಿ ಅಂಕ ತೆಗೆಯೋದಂತ ಆ ಒಂದು ಒತ್ತಡದಲ್ಲಿ ಕೂಡ ಸಿಲ್ತಾ ಇರ್ತವೆ. ಹಾಗೆ ಮನೆಗೆ ಬಂದ ಒತ್ತಡ, ಪಾಲಕರ ಜೊತೆ ಏನಾದ್ರೂ ಮಾತಾಡ್ಬೇಕು ಅಂತ ಅಂದಾಗ ಮಕ್ಕಳಲ್ಲಿ ಒಂದು ಅವಿನಾಭಾವ ಸಂಬಂಧ ಕೂಡ ಪಾಲಕರು ಇವತ್ತು ನೀಡ್ತಾ ಇಲ್ಲ. ಒಂದು ಮಾಧ್ಯಮದ ಅವಧಿಯಲ್ಲಿ ಮೊಬೈಲು ಒಂದು ನೋಡ್ತಾ ಕೂತಿರೋದು, ಮಕ್ಕಳನ್ನ ಅವರು ಸರಿಯಾದ ರೀತಿಯಲ್ಲಿ ಗಮನ ಕೊಡಿಸೋದಿಲ್ಲ. ಇದು ಒಂದು ಕೂಡ ವ್ಯಕ್ತಿತ್ವಕ್ಕೆ ತೊಂದರೆ ಆಗುತ್ತೆ. ಹಾಗೆ ಈ ವ್ಯಕ್ತಿತ್ವ ವಿಕಸನಕ್ಕೆ ನಾವು ಮುಖ್ಯ ಅಂಶಗಳನ್ನು, ನಾವು ಕೌಶಲ್ಯಗಳನ್ನ ನಾವು ಕೊಡೋದಾದ್ರೆ ಮೊದಲು ಅವರಿಗೆ ಒಂದು ಆತ್ಮವಿಶ್ವಾಸವನ್ನ ನಾವು ನೀಡಬೇಕಾಗ್ತದೆ. ಜೊತೆಗೆ ಅವ್ರ ಜೊತೆಗೆ ಮಾತನಾಡುವುದು ನಾವು ಮಾತಾಡ್ಬೇಕಾಗ್ತದೆ. ಮತ್ತೆ ಅವ್ರು ಏನು ಹೇಳ್ತಾರ ಕೇಳಿಸ್ಕೊಳ್ಬೇಕು, ಅದು ಕೂಡ ಮುಖ್ಯ ಆಗ್ತದೆ. ಹಾಗೆ ಮತ್ತು ಶಿಸ್ತು ಮತ್ತು ಹೊಣೆಗಾರಿಕೆ ಇವುಗಳು ಕೂಡ ನಾವು ಕೊಡ್ಬೇಕಾಗ್ತದೆ. ಹಾಗೆ ತಂಡದಲ್ಲಿ ಕೆಲಸ ಮಾಡೋದನ್ನ ಹೇಳ್ಕೊಡ್ಬೇಕು. ಹಾಗೆ ನಾಯಕತ್ವನ ಗುಣವನ್ನ ನಾವು ಬೆಳೆಸ್ಬೇಕಾಗ್ತದೆ. ಈ ತರ ನಾವು ಮಾಡೋದ್ರಿಂದ ಆ ಮಗು ಯಾವುದೇ ಕ್ಷೇತ್ರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಶಾಲೆಗಳಲ್ಲಿ ಸಹ ಈ ಒಂದು ಪರಿಣಾಮಕಾರವಾಗಿ
ಈ ಕೆಲವೊಂದು ಸಲಹೆಗಳನ್ನ ಮಾಡಬೇಕಾಗ್ತದೆ. ದಿನನಿತ್ಯ ಸ್ಕೂಲ್ಗೆ ಹೋಗೋದಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಸ್ಪೀಕಿಂಗ್ ಮಾತನಾಡೋದಾಗಿರ್ಬೋದು, ಆಮೇಲೆ ತಿಂಗಳಿಗೆ ಒಂದ್ಸಲ ಪರ್ಸನಾಲಿಟಿ ವರ್ಕ್ಶಾಪ್ ಮಾಡೋದಾಗಿರ್ಬೋದು. ಈ ತರ ಶಿಕ್ಷಕರು ಕೂಡ ಟೀಚಿಂಗ್ ಮಾಡೋದ್ರ ಜೊತೆಗೆ ಅವ್ರು ಕೂಡ ಕ್ಯಾರೆಕ್ಟರ್ ಕೋಚಿಂಗ್ ಅಂತೇಳಿ ಅದೊಂದು ಮಾಡ್ತಾ ಇರೋದಾಗಿರ್ಬೋದು. ಈ ತರ ಮಕ್ಕಳ ಒಂದು ಸಮಸ್ಯೆ ಏನಿದೆ, ಅವರ ಭಯ ಏನಿದೆ, ಅವರ ಕೋಪ ಮನೋಭಾವ ಅರಿಯಲು ಕೂಡ ಈ ಒಂದು ಕೌನ್ಸಿಲಿಂಗ್ ಕೂಡ ನಾವು ಮಾಡ್ಬೇಕಾಗ್ತದೆ. ಈ ತರ ನಾವು ಮಾಡಿದಾಗ ಒಂದು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ನಾವು ದಾರಿ ಮಾಡಿಕೊಡೋದಂಗಾಗುತ್ತೆ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದು ತಂತ್ರಜ್ಞಾನದ ಒಂದು ಬೆಳವಣಿಗೆಯಿಂದ ಮಗು ಮೊಬೈಲಿನ ಒಂದು ಗೀಳಿಗೆ ಬಿದ್ದು ಒಂದಷ್ಟು ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವಲ್ಲಿ ಎಡುತ್ತಿದೆ ಅಂತ ತಿಳಿಸ್ಕೊಟ್ರಿ. ತಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಮುಂದಿನ ನಮ್ಮ ಜೊತೆ ಇರುವಂತ ಗೆಳತಿ ಮಂಜುಳಾರವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಮಂಜುಳಾ ಮೇಡಮ್. ಮಂಜುಳಾ ಮೇಡಮ್ ನಮಸ್ತೆ. ನಮ್ಮೊಟ್ಟಿಗಿರುವಂತ ಮತ್ತೆ ಮಂಜುಳಾ ಮೇಡಮ್ ಮತ್ತೆ ಮಾತಾಡ್ಸೋಣ. ಈಗ ನಮ್ಮೊಟ್ಟಿಗಿರುವಂತ ಸಂತೋಷ್ ಶೆಟ್ಟಿ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಸಂತೋಷ್ ಸರ್. ನಮಸ್ತೆ ಮೇಡಮ್. ಮೊದಲನೇದಾಗಿ ನೇತ್ರಾವತಿ ಮೇಡಮ್ ಅವರು ಹೇಳಿದಾಗೆ ಎಲ್ಲ ಶಾಲೆಗಳು ಒಂದೇ ತರ ಇಲ್ಲ. ಅಂದ್ರೆ ಕೆಲವೊಂದು ಶಾಲೆಗಳು ಮಕ್ಕಳ ಒಂದು ಸಂಸ್ಕಾರಯುತ ಶಿಕ್ಷಣವನ್ನ ನೀಡಲಿಕ್ಕೆ ಬಹಳಷ್ಟು ಒತ್ತು ಕೊಡ್ತಾ ಇದೆ. ಅಂದ್ರೆ ಕೇವಲ ಒಂದು ಫಲಿತಾಂಶಕ್ಕೆ ಒತ್ತು ನೀಡದೆ ಮಕ್ಕಳನ್ನ ಸಂಪೂರ್ಣವಾಗಿ ಒಂದು ವ್ಯಕ್ತಿತ್ವ ವಿಕಸನ ಮಾಡುವತ್ತ ಸಂಪೂರ್ಣ ಗಮನವನ್ನು ನೋಡುವಂಥದ್ದನ್ನು ಕಾಣ್ತೇವೆ. ಇನ್ನೊಂದು ಕಡೆ ಕೇವಲ ಫಲಿತಾಂಶವನ್ನ ಮಾತ್ರ ಸೀಮಿತವಾಗಿ ಇಟ್ಕೊಂಡು ಶಾಲೆಗಳನ್ನ ನಡೆಸ್ಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಮತ್ತೆ ಕೆಲವೊಂದು ಶಾಲೆಗಳಲ್ಲಿ ತಮ್ಮ ಸ್ವಪ್ರತಿಷ್ಠೆಗಳನ್ನ ತೋರಿಸ್ಲಿಕ್ಕೂ ಶಾಲೆಗಳನ್ನ ನಡೆಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮತ್ತೆ ಇನ್ನೊಂದು ಬಹಳಷ್ಟು ಶಾಲೆಗಳಲ್ಲಿ ಈ ಯಕ್ಷಗಾನ, ಭಜನೆ, ಶ್ಲೋಕಗಳನ್ನ ಹೇಳ್ಕೊಡ್ತಾ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತೆ ಅವರನ್ನ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಅವರಿಗೆ ಅರ್ಥ ಮಾಡಿಸುವಲ್ಲಿಯೂ ಕೆಲವೊಂದು ಶಾಲೆಗಳು ಯಶಸ್ವಿಯಾಗಿರುವಂಥದ್ದನ್ನ ನಾವು ಕಾಣ್ತೇವೆ. ಮತ್ತೆ ಶಾಲೆಗಳಲ್ಲಿ ಅವರ ವ್ಯಕ್ತಿತ್ವವನ್ನ, ಸಾಮರ್ಥ್ಯವನ್ನ ಗುರುತಿಸಿ ಅವರ ಕ್ರೀಡೆಯಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವರ ಪ್ರತಿಭೆಗೆ ಅನುಗುಣವಾಗಿ ಅವರನ್ನ ಮೇಲಕ್ಕೇರಿಸುವಂತ ಒಂದು ಕ್ರಿಯೆಯಲ್ಲೂ ಹಲವಾರು ಶಾಲೆಗಳು ಕೆಲಸ ಮಾಡುವಂಥದ್ದನ್ನ ನಾವು ಕಾಣ್ತೇವೆ. ಹೀಗೆ ಅವರು ಕ್ರೀಡೆಯಲ್ಲಿ ಮುಂದುವರೆದು ಅವರು ಅನೇಕ ಸಾಧಕರು ಹೊರಬಂದಿರುವಂಥದ್ದನ್ನು ನಾವು ಶಾಲೆಗಳಲ್ಲಿ ಗುರುತಿಸುವಂತ ಕೆಲಸಗಳು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ. ಇವೆಲ್ಲವೂ ನೋಡಿದಾಗ ನಮ್ಮ ಶಾಲೆಗಳು ಒಟ್ಟಾರೆ ಹೇಳುವಾಗ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿ ಹಲವಾರು ಶಾಲೆಗಳು ಕೆಲಸ ಮಾಡುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು ಸಂತೋಷ್ ಶೆಟ್ಟಿ ಸರ್. ತಾವು ಹಲವಾರು ಶಾಲೆಗಳು ಬೇರೆ ಬೇರೆ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಮಗುವಿನಲ್ಲಿ ತಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ಳುವಲ್ಲಿ ಶ್ರಮಿಸ್ತಾ ಇದೆ. ಅದೇ ಒಂದು ಉದ್ದೇಶವಾಗಿ ಇಟ್ಕೊಳ್ತಾ ಮಕ್ಕಳಲ್ಲಿ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ತಾ ಇದೆ ಅಂತ ತಾವು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈಗ ನಮ್ಮೊಟ್ಟಿಗಿರುವಂತ ಶರಣ ಬಸಪ್ಪ ಅವ್ರನ್ನ ಕೇಳೋಣ. ಈ ವಿಚಾರವಾಗಿ ಶರಣ ಬಸಪ್ಪ ಅವರು ಏನನ್ನ ವಿಚಾರ ವ್ಯಕ್ತಪಡಿಸ್ತಾರೆ ಅಂತ. ನಮಸ್ತೆ ಶರಣ ಬಸಪ್ಪ ಸರ್. ನಮಸ್ಕಾರ ಮೇಡಮ್. ಶಾಲೆಗಳು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಗಮನ ನೀಡುತ್ತಿವೆಯಾ ಅಂದ್ರೆ ಇತ್ತೀಚೆಗೆ ನೋಡ್ಬೇಕಾದ್ರೆ ಕೆಲವು ಸ್ಕೂಲ್ಗಳಲ್ಲಿ ಮಾತ್ರ ಇಲ್ಲಿ ನೋಡ್ಬೇಕಾದ್ರೆ ಇಂಗ್ಲಿಷ್ ಮೀಡಿಯಂ ಆಗಲಿ ನಮ್ಮ ಕನ್ನಡ ಮೀಡಿಯಂ ಆಗಲಿ ಮಕ್ಕಳಿಗೆ ಮೊಬೈಲ್ ಮೇಲೆ ತುಂಬಾ ಡಿಪೆಂಡ್ ಆಗಿ ಕೆಲಸ ಮಾಡ್ತಾರೆ. ನಾವು ಏನೇ ಕೆಲಸ ಕೊಟ್ಟು ಮೊಬೈಲ್ ಅಲ್ಲೇ ಕೊಡ್ತಾರೆ. ಈ ವ್ಯಕ್ತಿತ್ವ ವಿಕಸನ ಬಗ್ಗೆ ಅಷ್ಟೊಂದು ಮಕ್ಕಳ ಹತ್ರ ಇದು ಮಾಡ್ತಾ ಇಲ್ಲ. ಏನೇ ಕೊಟ್ಟು ಕೆಲಸ ಮೊಬೈಲ್ ಅಲ್ಲೇ ಕೊಡ್ತಾ ಇದ್ದಾರೆ. ಅದು ಒಂದು ನಮ್ಮ ಶಾಲೆಗಳ ಇದ್ರ ಪ್ರಕಾರ. ಇನ್ನೊಂದು ಪಾಠಗಳು ಹೇಳ್ಕೊಡೋ ಆಮೇಲೆ ಇನ್ನೊಂದು ಅವ್ರ ತರ ಸ್ಪೋರ್ಟ್ಸ್ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಬಗ್ಗೆನೂ ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ ನಾವು. ಧನ್ಯವಾದ. ಧನ್ಯವಾದಗಳು ಶರಣ ಬಸಪ್ಪ ಸರ್. ಅಂದ್ರೆ ಹೆಚ್ಚಿಗೆ ಒಂದು ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಅವರ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ಳೋದ್ರಲ್ಲಿ ಅಥವಾ ರೂಪಿಸ್ಕೊಳ್ಳೋದ್ರಲ್ಲಿ ಜನತೆ ಎಡುತ್ತಿದೆಯೇನೋ, ಮಕ್ಕಳು ಎಡುತ್ತಿದ್ದಾರೇನೋ,
ಅಂತ ಅನಿಸ್ತಿದೆ ಅಂತ ತಮ್ಮ ಅಭಿಪ್ರಾಯದಲ್ಲಿ ತಿಳಿಸ್ಕೊಟ್ರಿ ಶರಣಬಸಪ್ಪ ಅವರಿಗೆ ಧನ್ಯವಾದಗಳು. ಈಗ ನಮ್ಮೊಟ್ಟಿಗಿರುವಂತ ಮಂಜುಳಾ ಮೇಡಮ್ ಈ ವಿಚಾರವಾಗಿ ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಮಂಜುಳಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಶಾಲೆಗಳು ತಾವೇನ್ ಹೇಳ್ತೀರಾ ಈ ಶಾಲೆಗಳು ವಿಚಾರವಾಗಿ ಹೇಳಿ ಮೇಡಮ್. ಹಾ ಮೇಡಮ್, ಶಾಲೆಗಳು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಗಮನ ನೀಡ್ತಾ ಇದಾವ ಅಂತ ನನಗೆ ಗೊತ್ತಿದ್ದಂಗೆ ಮೇಡಮ್, 100ರಲ್ಲಿ 2 ಅಥವಾ 3 ಶಾಲೆಗಳು ಮಾತ್ರ ಗಮನ ನೀಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಶಿಕ್ಷಕರಿಗೆ ಅನೇಕ ಕೆಲಸದ ಒತ್ತಡಗಳಿದಾವೆ. ಅವರಿಗೆ ಈಗೆಲ್ಲ ಆನ್ಲೈನ್ ಅಂತ ಆಗಿರೋದ್ರಿಂದ ಮಾರ್ಕ್ಸ್ ತುಂಬೋದಿರೋದು, ಅಟೆಂಡೆನ್ಸ್ ಹಾಕೋದಿರೋದು, ಬಿಸಿ ಊಟದ ಇದನ್ನೆಲ್ಲ ಆಗು ಹೋಗುಗಳನ್ನೆಲ್ಲ ನೋಡ್ಕೋಬೇಕು. ಅದನ್ನ ಯಾವ ಮಕ್ಕಳಿಗೆ ಎಷ್ಟು ಪರ್ಸೆಂಟೇಜು, ಎಷ್ಟು ಅಳತೆಯಲ್ಲಿ ನಾವು ಧಾನ್ಯ ಕೊಟ್ಟಿವಿ ಅದನ್ನೆಲ್ಲ ಲೆಕ್ಕ ಮಾಡಬೇಕು. ಅಂದ್ರೆ ಶಿಕ್ಷಕರಿಗೆ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಶಿಕ್ಷಕೇತರ ಕೆಲಸಗಳಲ್ಲೇ ತುಂಬಾ ಅವ್ರನ್ನ ಸರ್ಕಾರ ಇನ್ವಾಲ್ವ್ ಮಾಡಿಬಿಟ್ಟಿದೆ. ಆ ಮಕ್ಕಳಿಗೆ ಬಿಸಿ ಊಟದ ಜೊತೆಗೆ ಹಣ್ಣುಗಳು, ಮೊಟ್ಟೆಗಳು ಇದೆಲ್ಲ ಹಂಚೋದ್ರಲ್ಲೇನೆ ಟೈಮ್ ಹೋಗ್ತಾ ಇದೆ. ಈಗ ಇಲ್ಲಿ ಶಿಕ್ಷಕರ ತಪ್ಪು ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ, ಯಾಕೆಂದ್ರೆ ಸಮಯ ಇರಲ್ಲ ಅಲ್ಲಿ. ಅದ್ರ ಮಧ್ಯದಲ್ಲಿ ತಮ್ಮ ಕ್ಲಾಸು ಮತ್ತೆ ಎಷ್ಟು ಟೆಸ್ಟಿಗೆ ಎಷ್ಟು ಪ್ರಿಪೇರ್ ಆಗಬೇಕು ಮಕ್ಕಳು, ಆ ಟೈಮಿಗೆ ಸರಿಯಾಗಿ ಅವರು ಟೆಸ್ಟಿಗೆ ಮಕ್ಕಳನ್ನ ಪ್ರಿಪೇರ್ ಮಾಡ್ತಾರೆ. ಮಂತ್ಲಿ ಒನ್ಸ್ ಟೆಸ್ಟ್ ಇರುತ್ತೆ. ಹಿಂಗೆಲ್ಲ ಆದಾಗ ಬರೀ ಅವರು ಎಜುಕೇಶನ್ಗೆ ಸಂಬಂಧಪಟ್ಟಿದಿನ ಸುಮ್ಮನೆ ಪ್ರಶ್ನೋತ್ತರ ನಾವು ಗಟ್ಟು ಮಾಡ್ತೀವಲ್ಲ, ಆ ಥರ ಮಕ್ಕಳ ಮೆದುಳಲ್ಲಿ ತುಂಬಬೇಕೇ ಹೊರತು ಅವರಿಗೆ ಜ್ಞಾನವನ್ನು ವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಇವರಿಗೆ ಹೇಳ್ಕೊಡ್ಲಿಕ್ಕೂ ಇಲ್ಲ, ಆಮೇಲೆ ಕಲಿಯಕ್ಕೆ ಮಕ್ಕಳಿಗೂ ಇಲ್ಲ. ಅದ್ರ ಜೊತೆಗೆ ಈ ಮೊಬೈಲ್ ಒಂದು ಬಂದಿರೋದ್ರಿಂದ ಇಲ್ಲಿ ನಾನು ದೂರೋದಿಲ್ಲ, ಆದ್ರೆ ಇರೋ ಪರಿಸ್ಥಿತಿನ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಶಿಕ್ಷಕರು ಮಕ್ಕಳು ಕೂಡ ಮೊಬೈಲಲ್ಲೇ ಟೈಮ್ ಪಾಸ್ ಮಾಡೋದನ್ನ ನಾನು ನೋಡಿದ್ದೀನಿ. ಅಂದ್ರೆ ಸ್ವಲ್ಪ ಕೆಲವರಿಗೆ ಕಾಳಜಿ ತುಂಬಾ ಇದೆ ಮಕ್ಕಳ ಬೆಳವಣಿಗೆ, ಯಾಕೆಂದ್ರೆ ನಾವು ಊಟ ಮಾಡ್ತಿರೋದು ಅವ್ರನ್ನ ವಿದ್ಯಾವಂತರು ಮಾಡೋದ್ರಿಂದ ಅಂತ ಕೆಲವ್ರು ತಿಳ್ಕೊಂಡಿದ್ದಾರೆ. ಕೆಲವರು ನಮ್ದು B.Ed ಆಯ್ತು, ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ, ಜೀವನ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳೋರು ಇದ್ದಾರೆ. ಹಂಗಾಗಿ ಇಲ್ಲಿ ನಾನು ಯಾರನ್ನು ದೂರ್ತಾ ಇಲ್ಲ, ಆದ್ರೆ ಪರಿಸ್ಥಿತಿ ಮಾತ್ರ ಹೇಳ್ದೆ ಅಷ್ಟೇನೆ. ಹಂಗಾಗಿ ಇಲ್ಲಿ ಮಕ್ಕಳ ಬೆಳವಣಿಗೆಗೆ ಅಥವಾ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶಗಳು ಇದ್ರೂ ಕೂಡ ಸಮಯದ ಅಭಾವದಿಂದ ಅದರ ಕೊರತೆನ ನಾನು ನೋಡಿದ್ದೀನಿ. ಕೆಲವು ಶಾಲೆಗಳಲ್ಲಿ ತುಂಬಾ ಚೆನ್ನಾಗಿ ಇದೆಲ್ಲದ್ರ ಮಧ್ಯೆ ಕೂಡ ಮಕ್ಕಳಿಗೆ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂತಹ ಸಲಕರಣೆಗಳನ್ನ ಒದಗಿಸಿ ಮತ್ತೆ ವ್ಯಕ್ತಿಗಳನ್ನ ಕರೆಸಿ ಅವರಿಗೆ ನೀತಿ ಬೋಧನೆ ಪಾಠಗಳನ್ನ ಮಾಡಿಸೋದು ನೋಡ್ತಾ ಇದ್ದೀನಿ. ನಾನು ಕೂಡ ಒಂದು ಶಾಲೆಗೆ ಪ್ರತಿ ಸಾಟರ್ಡೆ ಹೋಗ್ತಾ ಇದ್ದೀನಿ, ಹಾಗಾಗಿ ಹೇಳಿದೆ. ಒಟ್ಟು ಇವತ್ತಿನ ವಿಷಯ ಇಲ್ಲಿ ಸಂದರ್ಭ ಮಾತ್ರ ಅಪರಾಧಿ ಅಂತ ಹೇಳ್ಬೋದು ಹೊರತು ಕೆಲಸದ ಒತ್ತಡ ಅಪರಾಧಿ ಅಂತ ಹೇಳ್ಬೋದು. ಯಾರನ್ನು ನಾನು ಅಪರಾಧಿ ಅಂತ ಹೇಳಕ್ ರೆಡಿ ಇಲ್ಲ. ಒಟ್ಟು ಇದು ಇಂಪ್ರೂವ್ ಆಗ್ಬೇಕು ಅನ್ನೋದಷ್ಟೇ ನನ್ನ ಆಸೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಜುಳಾ ಮೇಡಮ್. ವಾಸ್ತವವನ್ನ ಮಾತಾಡಿದ್ರಿ. ಮಕ್ಕಳ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಗಮನ ನೀಡ್ತಾ ಇದೆಯಾ ಅಂದ್ರೆ ಈಗಿನ ಕಾರ್ಯ ಒಂದು ಒತ್ತಡದಿಂದ ಶಿಕ್ಷಕರು ಅದಕ್ಕೆ ಗಮನ ಕೊಡುವಲ್ಲಿ ಅವರಿಗೆ ಸಮಯದ ಒಂದು ಕೊರತೆ ಉಂಟಾಗ್ತಾ ಇದೆ. ಯಾಕೆಂದ್ರೆ ಕೆಲಸದ ಒತ್ತಡಗಳಾಗಿದೆ, ಪಾಠ ಪ್ರವಚನಗಳನ್ನ ಮಾಡುವಂತದ್ದು, ಪರೀಕ್ಷೆಗಳನ್ನ ಮಾಡುವಂತದ್ದು, ಮತ್ತೆ ಇನ್ನು ಬೇರೆ ಎಲ್ಲ ಆನ್ಲೈನ್ ವರ್ಕ್ಸ್ ಎಲ್ಲ ಇರೋದ್ರಿಂದ ಅದ್ರ ಕಡೆ ಗಮನ ಕಡಿಮೆ ಆಗ್ತಿದೆ. ಕೆಲವೊಂದು ತರ ಶಾಲೆಗಳಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಒಟ್ಟಾರೆಯಾಗಿ ಒಂದು ವಿಷಯವಾಗಿ ಹೇಳ್ಬೇಕಂದ್ರೆ ಮಕ್ಕಳು ನಾಳಿನ ಪ್ರಜೆಗಳು. ಉತ್ತಮ ಒಂದು ದೇಶದ ನಿರ್ಮಾಣ ಆಗ್ಬೇಕಂದ್ರೆ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವಂತ ಉತ್ತಮ ನಾಗರಿಕನನ್ನ ನಿರ್ಮಾಣ ಮಾಡಬೇಕಾಗಿರುವಂತದ್ದು ಶಿಕ್ಷಣದ ವ್ಯವಸ್ಥೆಯ ಒಂದು ತುಂಬಾ ಬೇಕಾಗಿರುವಂತ ಒಂದು ಕರ್ತವ್ಯಗಳಲ್ಲಿ ಒಂದು ಅಂತ ಹೇಳ್ಬೋದು. ಎಲ್ಲಿ ಶಿಕ್ಷಣ ಬೆಳವಣಿಗೆಯನ್ನ ಕಂಡಿರುತ್ತೆ, ಹೆಚ್ಚಿನ ಒಂದು ಸಾಧನೆಯನ್ನ ಕಂಡಿರುತ್ತೋ ಆ ದೇಶ ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರದ ಸಾಲಿನಲ್ಲಿ ನಿಲ್ಲುವುದರಲ್ಲಿ ಯಾವುದೇ ರೀತಿಯಲ್ಲಿ ಅನುಮಾನ ಇಲ್ಲ. ಆದ್ರಿಂದ ಶಿಕ್ಷಣ ಕೊಡುವಾಗ ಜ್ಞಾನದ ಜೊತೆಗೆ ಮಕ್ಕಳಿಗೆ ಮೌಲ್ಯಗಳನ್ನ, ತನ್ನ ವ್ಯಕ್ತಿತ್ವವನ್ನ ಚೆನ್ನಾಗಿ ರೂಪಿಸಿಕೊಳ್ಳುವಂತ ಒಂದು ಅವಕಾಶಗಳನ್ನ ಕಲ್ಪಿಸಿಕೊಡುವುದು ಎಲ್ಲರ ಒಂದು ಆದ್ಯ ಕರ್ತವ್ಯ ಆಗಿರುತ್ತೆ. ಅದಕ್ಕಾಗಿ ಸಮಯವನ್ನ ಮೀಸಲಿಡುವಂತ ಒಂದು ಕೆಲಸವನ್ನ ಮಾಡ್ಬೇಕಾಗಿರುತ್ತೆ. ಮಕ್ಕಳ ಒಂದು ವ್ಯಕ್ತಿತ್ವ ರೂಪಿಸುವಂತದ್ದು ಮುಖ್ಯ ಗುರಿಯಾಗಿ ಇಟ್ಕೊಂಡು ಶಿಕ್ಷಣ ವ್ಯವಸ್ಥೆ ಜ್ಞಾನವನ್ನ ಕೊಡುವುದರ ಜೊತೆಗೆ ವ್ಯಕ್ತಿತ್ವವನ್ನು ರೂಪಿಸುವಂತ ಕೆಲಸದಲ್ಲಿ ಭಾಗಿಯಾಗ್ಬೇಕು ಅಂತ ಹೇಳ್ತಾ, ಇದುವರೆಗೂ ನಮ್ಮ ಒಂದು ಎಲ್ಲ ಸ್ನೇಹಿತರು ಏನೆಲ್ಲ ಒಂದು ತಮ್ಮ ಅಭಿಪ್ರಾಯವನ್ನ ಈ ವಿಚಾರವಾಗಿ ಮಂಡನೆ ಮಾಡಿದ್ರು ಅಂತ ಕೇಳಿದ್ರಲ್ವಾ, ಅದಕ್ಕೆ ನೀವು ಇದನ್ನ ನೋಡಿ ಮತ್ತೆ ಇದರ ಒಂದು ಕಾಮೆಂಟ್, ನಿಮ್ಮ ಒಂದು ಅಭಿಪ್ರಾಯವನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.